My dear students, welcome to NV High School English Grammar. In the last class, we were discussing about the parts of speech, and I already completed the verb, a noun, a pronoun. So now we shall continuation of that video. I am going to teach you today the models. What is it? Models ಅಂತಾರೆ. ಇನ್ನು ಮಾಡಲ್ ವರ್ಬ್ಸ್ ಅಂತಲೂ ಕರೀತಾರೆ. ವಾಟ್ ಇಸ್ ದ ಮಾಡಲ್ ವರ್ಬ್ಸ್? ವಾಟ್ ಆರ್ ದೇ? ವಾಟ್ ಇಸ್ ದೇರ್ ವರ್ಕ್? Models means they are also verbs, but they are not action words. Just they will supplement the verbs. ಅಂದರೆ ಮಾಡಲ್ ವರ್ಬ್ಸ್ ಕೂಡ ಕ್ರಿಯಾಪದಗಳೆಲ್ಲ ಅವು ಕ್ರಿಯಾಪದಗಳಿಗೆ ಒಂದು ಸಹಾಯ ಮಾಡುವಂಥದ್ದನ್ನು ಸಪೋರ್ಟಿಂಗ್ ವರ್ಬ್ಸ್ ಅಥವಾ ಹೆಲ್ಪಿಂಗ್ ವರ್ಬ್ಸ್ ಅಂತಲೂ ಕರೀತಾರೆ. ಫಾರ್ ಎಕ್ಸಾಂಪಲ್, ಈಸ್, ವಾಸ್, ಆರ್, ವರ್. ನೋಡ್ರಿ, ಈಸ್, ವಾಸ್, ಆರ್, ವರ್. ಅದಕ್ಕಿಂತ ಮುಂಚೆ ಆಮ್, ಏಮ್ ಕೇಳಿರ್ತಿರಲ್ಲ, ಆಮ್. ನೋಡಿ, ಆಮ್ ಯಾವಾಗ ಉಪಯೋಗಿಸ್ತೀವಿ? ಐ ಪಕ್ಕದಲ್ಲಿ ಮಾತ್ರ ಉಪಯೋಗಿಸ್ತೀವಿ. ವಿ ಯೂಸ್ ಆಮ್ ಓನ್ಲಿ ಬಿಫೋರ್ ಐ. ಐ ಆಮ್ ಎ ಬಾಯ್, ಐ ಆಮ್ ಎ ಸ್ಟೂಡೆಂಟ್, ಐ ಆಮ್ ಎ ಪೊಲೀಸ್ ಮ್ಯಾನ್. ಐ ಆಮ್ ಪಕ್ಕದಲ್ಲಿ ಉಪಯೋಗಿಸೋದಕ್ಕೆ. ಇದು ಪ್ರೆಸೆಂಟ್ ಟೆನ್ಸು. ಅದನ್ನೇ ಈಸ್, ವಾಸ್, ಆರ್, ವರ್, ಆಮೇಲೆ ಡೂ, does, did. Do, does, did. ನೋಡ್ರಿ, ಐ ಆಮ್ ಇದು ಪ್ರೆಸೆಂಟ್ ಟೆನ್ಸ್. ಈಸ್ ಆಲ್ಸೋ ಪ್ರೆಸೆಂಟ್ ಟೆನ್ಸ್. ವಾಸ್ ಪಾಸ್ಟ್ ಟೆನ್ಸ್. ನೋಡ್ರಿ, ಐ ಆಮ್ ಎ ಸ್ಟೂಡೆಂಟ್, ಹಿ ಈಸ್ ಎ ಸ್ಟೂಡೆಂಟ್. ಅಂಡರ್ಸ್ಟ್ಯಾಂಡ್? ನೋಡಿ, ಐ ಆಮ್ ಎ ಸ್ಟೂಡೆಂಟ್, ನಾನು ಒಬ್ಬ ವಿದ್ಯಾರ್ಥಿ. ಹಿ ಈಸ್ ಎ ಸ್ಟೂಡೆಂಟ್. ನೋಡಿ, ಐ ಎ ಸ್ಟೂಡೆಂಟ್ ಅನ್ನೋಕ್ಕಾಗಲ್ಲ, ಐ ಆಮ್ ಎ ಸ್ಟೂಡೆಂಟ್ ಅಂತೀವಿ. ನೋಡಿ, ಅದಕ್ಕೆ ಆಮ್ ಇಂಪಾರ್ಟೆನ್ಸ್ ತಿಳ್ಕೊಬೇಕು ನೀವು. ಇಲ್ಲಿ ಏನಾಗುತ್ತೆ? ಈಸ್, ದಿಸ್ ಈಸ್ ಎ ಬುಕ್, ಹಿ ಈಸ್ ಎ ಬಾಯ್. ಈಸ್, ಬರೀ ಈಸ್ಗೆ ನಾವು ಕೇಳಿದಾಗ ವಿ ಕೆನಾಟ್ ಗಿವ್ ಮೀನಿಂಗ್ ಫಾರ್ ಈಸ್. ಪ್ರತ್ಯೇಕವಾಗಿ ಅದಕ್ಕೆ ಅರ್ಥ ಬರಲ್ಲ. ವಾಸ್ ಪಾಸ್ಟ್ ಟೆನ್ಸ್. ಕೆಲಸ ಮುಗಿದೋಗಿದ್ರೆ ಐ ವಾಸ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ಇಸ್ ಇಟ್ ನಾಟ್? ಐ ವಾಸ್ ಗೋಯಿಂಗ್, ಐ ಎನ್ ಜಿ ಫಾರಮ್ ಬಂದಾಗ ವಾಸ್ ಅಥವಾ ಈಸು ಉಪಯೋಗಿಸ್ಬೇಕು. ವರ್ಬ್ಗೆ ಐ ಎನ್ ಜಿ ಸೇರಿದಾಗ. ಈಸ್, ವಾಸಿಗೆ ಉಪಯೋಗಿಸೋದು ಗೊತ್ತಾಯ್ತು ನಿಮಗೆ. ಆರ್ ಆ್ಯಂಡ್ ವರ್ ಯಾವಾಗ? ಇವು ಸಿಂಗುಲರ್ಗೆ. ಐ ಆಮ್ ಎ ಸ್ಟೂಡೆಂಟ್, ಐ ಆಮ್ ಎ ಪೋಸ್ಟ್ ಮ್ಯಾನ್, ಐ ಆಮ್ ಎ ಟೀಚರ್ ಏನಾದರೂ ಆಗ್ಬೋದು. ಅದನ್ನೇ ಐ ಈಸ್ ಅನ್ನಲ್ಲ, ಥರ್ಡ್ ಪರ್ಸನ್ ಬಂದಾಗ ಐ ಆಮ್ ಎ ಬಾಯ್. ಓಕೆ, ಹಿ ಈಸ್ ಎ ಬಾಯ್, ಶಿ ಈಸ್ ಎ ಗರ್ಲ್. ಓಕೆ, ವಾಸ್ ಯಾವಾಗ ಬರುತ್ತೆ? ಪಾಸ್ಟ್ ಟೆನ್ಸ್. ದೇರ್ ವಾಸ್ ಎ ಟ್ರೀ ಇನ್ ಫ್ರಂಟ್ ಆಫ್ ಮೈ ಹೌಸ್. ಮೊದಲು ಇತ್ತು, ದೇರ್ ವಾಸ್ ಎ ಟ್ರೀ ಅಂದರೆ ಇಲ್ಲಿ ವಾಸ್ ಬಂತು ಇನ್ ಫ್ರಂಟ್ ಆಫ್ ಮೈ ಹೌಸ್, ಬಟ್ ಇಟ್ ಇಸ್ ನಾಟ್ ದೇರ್ ಅಂತ ಅರ್ಥ. ಆರ್ ಪ್ಲೂರಲ್. ನೋಡಿ, ಈಗ ಸಿಂಗುಲರ್ ಇದ್ದಾಗ ಹಿ ಈಸ್, ಶಿ ಈಸ್, ಹಿ ವಾಸ್, ಶಿ ವಾಸ್ ಬಂತು. ಆರ್, ವರ್ ಯಾವಾಗ ಉಪಯೋಗಿಸ್ತೀವಿ? ಪ್ಲೂರಲ್ಗೆ ಉಪಯೋಗಿಸ್ತೀವಿ. ವಾಟ್ ಈಸ್ ಪ್ಲೂರಲ್? ಪ್ಲೂರಲ್ ಮೀನ್ಸ್ ಮೋರ್ ದ್ಯಾನ್ ಒನ್. ಗೊತ್ತಾಯ್ತಾ? ಬಹುವಚನ ಬಂದಾಗ ಏನು? ದೇ ಆರ್ ಪ್ಲೇಯಿಂಗ್, ದೇ ಆರ್ ಬಾಯ್ಸ್, ದೇ ಆರ್ ಗರ್ಲ್ಸ್, ದೇ ಆರ್ ಸ್ಟೂಡೆಂಟ್ಸ್. ಇಸ್ ಇಟ್ ನಾಟ್? ಸೊ ವರ್ ಯಾವಾಗ ಬರುತ್ತೆ? ನೋಡಿ, ಆರು ಉಪಯೋಗಿಸೋದು ಗೊತ್ತಾಯ್ತು. ವರ್ ಯಾವಾಗ ಉಪಯೋಗಿಸ್ತೀವಿ? ಪಾಸ್ಟ್ ಟೆನ್ಸ್ಗೆ. ದೇ ವರ್ ಪ್ಲೇಯಿಂಗ್ ಎಸ್ಟರ್ಡೇ, ದೇ ವರ್ ಪ್ಲೇಯಿಂಗ್ ಇನ್ ದಿ ಫೀಲ್ಡ್. ಅವರು ಆಡ್ತಾ ಇದ್ರು ಹಿಂದೆ. ಆ ಘಟನೆ ನಡೆದೋಗಿರೋದನ್ನ ಪಾಸ್ಟ್ ಟೆನ್ಸ್ ಅಂತೀವಿ. ದೇ ವರ್, ದೇ ಆರ್ ಚಿಲ್ಡ್ರನ್, ಒನ್ಸ್ ಅಪಾನ್ ಎ ಟೈಮ್ ದೇರ್ ಲಿವ್ಡ್ ಎ ಕಿಂಗ್ ಅಂತ ಹೇಳ್ತೀವಲ್ಲ, ಹಾಗೆ ದೇ ಆರ್ ಚಿಲ್ಡ್ರನ್, ಬಟ್ ದೇ ವರ್ ಪ್ಲೇಯಿಂಗ್, ದೇ ವರ್ ಈಟಿಂಗ್, ದೇ ವರ್ ಡ್ರಿಂಕಿಂಗ್. ನಡೆದೋಗಿರೋ ಘಟನೆಗೆ ವರ್ ಉಪಯೋಗಿಸ್ತೀವಿ. ಪ್ಲೂರಲ್ಗೆ ಮಾತ್ರ ಆರ್, ವರ್ ಬರುತ್ತೆ. ಈಸ್, ವಾಸ್ಗೂ ಆರ್ ವರ್ಗೂ ಏನು ವ್ಯತ್ಯಾಸ ಅಂದರೆ, ಈಸ್ ಪ್ರೆಸೆಂಟ್ ಟೆನ್ಸು, ವಾಸು ಪಾಸ್ಟ್ ಟೆನ್ಸು,
ಇಟ್ ಈಸ್ ಯೂಸ್ಡ್ ಓನ್ಲಿ ಫಾರ್ ಸಿಂಗುಲರ್ಸ್. ಇಸ್ ಇಟ್ ನಾಟ್? ಈಗ ಐ ಎನ್ ಜಿ ಫಾರ್ಮ್ ಬಂದಾಗ ಈಸು ಕ್ರಿಯಾಪದಕ್ಕೆ ನಾವು ಈಸ್ ವಾಸ್ ಸೇರಿಸಲೇಬೇಕು. ಐ ವಾಸ್ ಡ್ರಿಂಕಿಂಗ್, ಐ ವಾಸ್ ಪ್ಲೇಯಿಂಗ್. ಇಸ್ ಇಟ್ ನಾಟ್? ಇದು ಪಾಸ್ಟ್ ಟೆನ್ಸ್ಗೆ. ಆ ವರ್ಬ್ಗೆ ಐ ಎನ್ ಜಿ ಬಂದಾಗ ಈಸ್ ಅಥವಾ ವಾಸ್ ಬಂದೇ ಬರುತ್ತೆ. ಪ್ರೆಸೆಂಟ್ ಟೆನ್ಸ್ಗೆ ಈಸ್ ಬರುತ್ತೆ, ಪಾಸ್ಟ್ ಟೆನ್ಸ್ಗೆ ವಾಸ್ ಬರುತ್ತೆ. ಆರ್ ಪ್ಲೂರಲ್ ಫಾರ್ಮ್ಸ್ಗೆ ಮಾತ್ರ ದೇ ಆರ್ ಚಿಲ್ಡ್ರನ್, ದೇ ವರ್ ಪ್ಲೇಯಿಂಗ್, ದೇ ವರ್ ಈಟಿಂಗ್, ದೇ ವರ್ ಡ್ರಿಂಕಿಂಗ್. ಓಕೆ, ಹಾಂ, ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಡೂ, ಡಸ್, ಡಿಡ್. ನೋಡ್ರಿ, ಡೂ ನೋಡಿ ಹೆಂಗೆ ಉಪಯೋಗಿಸ್ತೀವಿ ಅಂದರೆ, ಡೂ ಅನ್ನೋದು ಕೆಲಸ. ಇದು ಡೂ ವಾಟ್ ಐ ಸೇ, ನಾನು ಹೇಳಿದ ಕೆಲಸ ಮಾಡು. ಇಸ್ ಇಟ್ ನಾಟ್? ದೇ ಡೂ. ಡು ಯು ಗೋ ಟು ಟೆಂಪಲ್ ಟುಡೇ? ಡು ಯು ಗೋ ಟು ಸ್ಕೂಲ್? ಇನ್ನು ಹೋಗ್ತೀಯಾ? ಪ್ರಶ್ನೆಗೂ ಇಂಟ್ರಾಗೇಟಿವ್ ಫಾರ್ಮ್ಗೂ ಉಪಯೋಗಿಸ್ತೀವಿ. ಡೂ ಅನ್ನೋದು ನೋಡಿ, ಇದು ಪ್ರೆಸೆಂಟ್ ಟೆನ್ಸ್. ಇಟ್ ಇಸ್ ಅ ಪ್ರೆಸೆಂಟ್ ಟೆನ್ಸ್. ಡಸ್ ಕೂಡ ಪ್ರೆಸೆಂಟ್ ಟೆನ್ಸ್. ಬಟ್ ಡೂಗೂ ಡಸ್ಗೂ ಏನು ವ್ಯತ್ಯಾಸ ತಿಳ್ಕೊಳ್ಳಿ. ಡೂ, ಐ ಡು ನಾಟ್ ಗೋ ಟು ಸ್ಕೂಲ್ ಟುಡೇ. ಐ ಡು ನಾಟ್ ಗೋ ಟು ಸ್ಕೂಲ್ ಟುಡೇ, ಪ್ರೆಸೆಂಟ್ ಟೆನ್ಸ್. ಹಿ ಡಸ್ ನಾಟ್ ಗೋ ಟು ಸ್ಕೂಲ್ ಟುಡೇ. ಐ ಡು ನಾಟ್ ಗೋ, ಹಿ ಡಸ್ ನಾಟ್ ಗೋ. ಹಿ ಡು ನಾಟ್ ಗೋ ಅನ್ನಲ್ಲ, ಹೀಗೆ ಥರ್ಡ್ ಫಾರ್ಮ್ ಅದು. ಹಿ ಡಸಂಟ್ ಗೋ, ಹಿ ಡಸಂಟ್ ಗೋ ಟು ಸ್ಕೂಲ್ ಟುಡೇ. ಡು ನಾಟ್. ಹಿ ಡಸ್ ದ ವರ್ಕ್, ಐ ಡೂ ದ ವರ್ಕ್. ಐ ಡೂ ಪ್ಲೇ, ಐ ಡೂ ದ ವರ್ಕ್. ನಾನು ಕೆಲಸ ಮಾಡ್ತೀನಿ. ಐ ಡೂ ದ ವರ್ಕ್. ಐ ಡು ನಾಟ್ ಗೋ ಟು ಸ್ಕೂಲ್ ಅಥವಾ ಐ ಡು ನಾಟ್ ಗೋ ಟು ಟೆಂಪಲ್ ಏನು ಹೇಳೋದು. ಅದೇ ಹೀ ಬಂದಾಗ ಇದು ಐಗೆ ಬರುತ್ತೆ. ಡೂ ಪ್ರೆಸೆಂಟ್ ಟೆನ್ಸೇ. ಡಸ್ಗೆ ಹಿ ಡಸ್. ಹಿ ಅಂದರೆ ಏನು? ಥರ್ಡ್ ಪರ್ಸನ್. ಐ, ಯು, ಹಿ. ಐ ಫಸ್ಟ್ ಪರ್ಸನ್, ಯು ಸೆಕೆಂಡ್ ಪರ್ಸನ್, ಹಿ ಥರ್ಡ್ ಪರ್ಸನ್. ಅದೇ ಫಿಮೇಲ್ ಆದರೆ ಹಿ, ಶಿ ಅಂತೀವಿ. ಅದೇ ಪ್ಲೂರಲ್ ಆದರೆ ದೇ ಅಂತೀವಿ. ಅವರು, ಇಬ್ಬರೂ ಸೇರಿದ್ರೆ ಅವರು. ಐ ಡು ನಾಟ್ ಪ್ಲೇ, ಹಿ ಡಸ್ ನಾಟ್ ಪ್ಲೇ. ಗೊತ್ತಾಯ್ತಾ? ಸೊ ಇದು ಪ್ರೆಸೆಂಟ್ ಟೆನ್ಸು, ಇದು ಪ್ರೆಸೆಂಟ್ ಟೆನ್ಸ್. ಡೂ, ಡಸ್ ಬೋತ್ ಆರ್ ಪ್ರೆಸೆಂಟ್ ಟೆನ್ಸ್. ಓಕೆ. ಡಿಡ್ ಯಾವಾಗ ಉಪಯೋಗಿಸ್ತೀವಿ? ಘಟನೆ ನಡೆದೋಗಿರಬೇಕು. ದ ಆಕ್ಷನ್ ಹ್ಯಾಸ್ ಬೀನ್ ಆಲ್ರೆಡಿ ಟೇಕನ್ ಪ್ಲೇಸ್, ವಿ ಯೂಸ್ ಡಿಡ್. ಸೊ ಐ ಡಿಡ್ ಮೈ ವರ್ಕ್. ನನ್ನ ಕೆಲಸ ನಾನು ಮಾಡಿದ್ದೀನಿ. ಇಸ್ ಇಟ್ ನಾಟ್? ಡಿಡ್ ಹಿ ಕಮ್ ಎಸ್ಟರ್ಡೇ? ಅವ್ನು ನಿನ್ನೆ ಬಂದಿದ್ನ ಅಂತ ಕರಿತೀವಿ. ಡಿಡ್ ಘಟನೆ ನಡೆದಿದೆ, ಆಲ್ರೆಡಿ ಆಗೋಗಿರೋದನ್ನ ಡಿಡ್ ಅಂತೀವಿ. ಡೂ ಅಂದರೆ ಘಟನೆ ಪ್ರೆಸೆಂಟ್ ಟೆನ್ಸಲ್ಲಿದೆ. ಡಸ್ ಥರ್ಡ್ ಪರ್ಸನ್ ಪ್ರೆಸೆಂಟ್ ಟೆನ್ಸ್. ನೋಡಿ, ಡೂ, ಡಸ್, ಡಿಡ್. ಐ ಡೂ ಮೈ ವರ್ಕ್. ಡೂ, ಡಸ್ ಪ್ರೆಸೆಂಟ್ ಟೆನ್ಸು. ಇದು ನೀವು ಫಸ್ಟ್ ಪರ್ಸನ್ಗೆ, ಇದು ಥರ್ಡ್ ಪರ್ಸನ್ಗೆ. ಡಿಡ್ ಅನ್ನೋದು ಪಾಸ್ಟ್ ಟೆನ್ಸು. ಆಲ್ರೆಡಿ ದ ವರ್ಕ್ ಈಸ್ ಓವರ್. ಅದನ್ನು ನಾವೇನು ಹೇಳ್ತೀವಿ? ಡಸ್ ಅಂತ ಹೇಳ್ತೀವಿ. ನೋಡಿ, ಆ್ಯಮ್, ಐ ಆ್ಯಮ್ ಎ ಸ್ಟೂಡೆಂಟ್. ಐ ಆಮ್ ಎ ಸ್ಟೂಡೆಂಟ್. ಹಿ ಆಮ್ ಅನ್ನೋದು, ಹಿ ಈಸ್ ಎ ಸ್ಟೂಡೆಂಟ್. ಶಿ ವಾಸ್ ಪ್ಲೇಯಿಂಗ್. ಬೇಕಾದಷ್ಟು ವಾಕ್ಯಗಳು ಮಾಡ್ಬೋದು. ಆ್ಯಮ್ ಹೆಂಗೆ ಯೂಸ್ ಮಾಡಬೇಕು, ಈಸ್ ಹೆಂಗೆ ಯೂಸ್ ಮಾಡಬೇಕು, ಪ್ರೆಸೆಂಟ್ ಟೆನ್ಸ್ಗೆ ವಾಸ್ ಹೇಗೆ ಯೂಸ್ ಮಾಡಬೇಕು ಅನ್ನೋದು ತಿಳ್ಕೋಬೇಕು. ಆರ್ ಈಸ್ ಇರೋ ಕಡೆ ಪ್ಲೂರಲ್ ಇಬ್ಬರು ಇದ್ದರೆ ಅಥವಾ ಮೋರ್ ದೆನ್ ಒನ್ ಇದ್ದರೆ ದೇ ಆರ್ ಪ್ಲೇಯಿಂಗ್, ದೇ ಆರ್ ಬಾಯ್ಸ್, ದೇ ಆರ್ ಚಿಲ್ಡ್ರನ್, ದೇ ಆರ್ ಸ್ಟೂಡೆಂಟ್ಸ್. ಓಕೆ. ಸೊ ದೇ ವರ್ ಪ್ಲೇಯಿಂಗ್, ದೇ ವರ್ ಈಟಿಂಗ್, ದೇ ವರ್ ಜಂಪಿಂಗ್ ಏನಾದರೂ ಹೇಳ್ಬೋದು. ಇಲ್ಲಿ ಘಟನೆ ನಡೆದೋಗಿದೆ, ಇಲ್ಲಿ ಘಟನೆ ನಡೀತಾ ಇದೆ, ನಡೆಯುವಂಥದ್ದು ಪ್ರೆಸೆಂಟ್ ಟೆನ್ಸ್. ಇದು ಪಾಸ್ಟ್ ಟೆನ್ಸು. ಇದು ಪ್ಲೂರಲ್ಗೆ ಉಪಯೋಗಿಸ್ತೀವಿ, ಇವು ಮೂರು ಸಿಂಗುಲರ್ಗೆ ಉಪಯೋಗಿಸ್ತೀವಿ. ಡೂ, ಡಸ್ ಪ್ರೆಸೆಂಟ್ ಟೆನ್ಸ್. ಐ ರಿಪೀಟ್. ಯಾವತ್ತೂ ಅಷ್ಟೇ ಈ ಆಕ್ಸಿಲರಿ ವರ್ಬ್ಸ್ ನಾವು ಕಲ್ತ್ಕೊಂಡ್ಬಿಟ್ರೆ ನಮಗೆ ಇಂಗ್ಲೀಷು ಭಾಳ ಸುಲಭ ಆಗ್ತದೆ. ವುಡ್, ವುಡ್ ಇನ್ನೂ ಇದೆ. ವುಡ್, ಶಲ್, should, can, could, may, might. Is it not? Can, will, would. I will come tomorrow.
ನೋಡಿ ವಿಲ್ ಇದು ಕೂಡ ಆಕ್ಸಿಲರಿ ವರ್ಬೇ. ಇದು ಇದು ನಿಜವಾದ ಕ್ರಿಯಾಪದನೇ. ಕ್ರಿಯಾಪದ ಆದರೂ ಕೂಡ ಆ್ಯಕ್ಷನ್ ವರ್ಡ್ ಅಲ್ಲ. ಇಟ್ ಇಸ್ ನಾಟ್ ಆನ್ ಆ್ಯಕ್ಷನ್ ವರ್ಡ್. ಐ ವಿಲ್ ಕಮ್ ಫ್ಯೂಚರ್ ಟೆನ್ಸ್, ನಾನು ನಾಳೆ ಬರ್ತೀನಿ, ಐ ವಿಲ್ ಕಮ್ ಟುಮಾರೋ ಅಂತ ಹೇಳ್ತೀವಿ. ವುಡ್ ಅನ್ನೋದೇನು ಪಾಸ್ಟ್ ಟೆನ್ಸ್. ಐ ವುಡ್ ಹ್ಯಾವ್ ಕಮ್ ಎಸ್ಟರ್ಡೇ, ಐ ವುಡ್ ಹ್ಯಾವ್ ಕಮ್ ಎಸ್ಟರ್ಡೇ. ಇಟ್ ಇಸ್ ಅ ಪಾಸ್ಟ್ ಟೆನ್ಸ್. ಪಾಸ್ಟ್ ಇದು ವಿಲ್ಗೆ ಪಾಸ್ಟ್ ಟೆನ್ಸು. ಕ್ಯಾನ್ಗೆ ಪಾಸ್ಟ್ ಟೆನ್ಸ್ ಯಾವುದು? ಕುಡ್. ಕ್ಯಾನ್, ಕುಡ್, ಶೆಲ್, ಶುಡ್, ವಿಲ್, ವುಡ್. ಹಾಗೆ ಐ ವಿಲ್ ಕಮ್ ಟುಮಾರೋ ಮುಂದೆ ನಡೆಯುವಂಥದ್ದು. ಫ್ಯೂಚರ್ಗೆ ಉಪಯೋಗಿಸ್ತೀವಿ. 3 ಟೆನ್ಸಸ್ ಇದೆ ಮೇನ್ಲಿ: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್. ಇಲ್ಲಿ ವಿಲ್ ಅನ್ನೋದು ಫ್ಯೂಚರ್ ಟೆನ್ಸ್ಗೆ ಉಪಯೋಗಿಸ್ತೀವಿ. ಹಿ ವಿಲ್ ಕಮ್ ಟುಮಾರೋ, ನಾಳೆ ಅವನು ಬರ್ತಾನೆ. ದೇ ವಿಲ್ ಕಮ್ ಟುಮಾರೋ. ಹಾಗೆ ವಿಲ್ ಅನ್ನೋದು ಮುಂದೆ ನಡೆಯುವಂಥ ಘಟನೆಯನ್ನು ಖಾತ್ರಿ ಮಾಡುತ್ತೆ. ವುಡ್ ಅನ್ನೋದು ಇಫ್ ಯು ವುಡ್ ಹ್ಯಾವ್ ಕಮ್ ಎಸ್ಟರ್ಡೇ ಐ ವುಡ್ ಹ್ಯಾವ್ ಗಿವನ್ ಯು ಮೈ ನೋಟ್ಸ್. ವುಡ್ ಅನ್ನೋದು ಘಟನೆ ನಡೆದಿದೆ. ಇಟ್ ಇಸ್ ಎ ಪಾಸ್ಟ್, ಇಟ್ ಇಸ್ ಎ ಪ್ರೆಸೆಂಟ್. ಅರ್ಥ ಆಯ್ತಾ? ಇದೇ ರೀತಿಯಲ್ಲಿ ದಿ ನೆಕ್ಸ್ಟ್ ಕ್ಲಾಸ್ ವಿ ಶಾಲ್ ನೋ ಅಬೌಟ್ ಕ್ಯಾನ್, ಕುಡ್, ಶೆಲ್, ಶುಡ್. ಶೆಲ್ ಯಾವಾಗ ಉಪಯೋಗಿಸ್ತೀವಿ, ಶುಡ್ ಯಾವಾಗ ಉಪಯೋಗಿಸ್ತೀವಿ, ಮಸ್ಟು, ಆಟು, ಇವುಗಳು ತಿಳ್ಕೊಳ್ಳೋಣ ಈ ಕ್ಲಾಸಲ್ಲಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿ meaning of modal verbs or the helping verbs. Though they are verbs, they are not action words, but their importance is more, their presence is more important in a sentence. We cannot make a sentence without the help of helping verbs or auxiliary verbs. ಬಹಳ ಮುಖ್ಯವಾದ ಟಾಪಿಕ್ ಇದು. ಇಸ್ ಇಟ್ ನಾಟ್? ನೋಡಿ, ಈಸು, ವಾಸು, ಆರು, ವರ್ರು, ಡೂ, ಡಸ್, ಡಿಡ್, ವಿಲ್, ವುಡ್, ಶೆಲ್, ಶುಡ್, ಕ್ಯಾನ್, ಕುಡ್. ಇಸ್ ಇಟ್ ನಾಟ್? ಮೇ, ಮೈಟ್ ಇವೆಲ್ಲ ಕೇಳಿರ್ತೀವಿ ನಾವು, ದಿನನಿತ್ಯ ಉಪಯೋಗಿಸ್ತಾ ಇರ್ತೀವಿ ಇದನ್ನೆಲ್ಲ ವಾಕ್ಯಗಳಲ್ಲ. ಆದರೆ ಇದ್ರ ಇಂಪಾರ್ಟೆನ್ಸ್ ಏನು? ಇದು ವರ್ಬ್ಸಾ, ಪ್ರಿಪೋಸಿಷನ್ಸಾ, ಕಂಜಕ್ಷನ್ಸಾ, ಇಂಟರ್ಜೆಕ್ಷನ್ಸಾ, ಮೇನ್ ವರ್ಬಾ, ಅದನ್ನು ತಿಳ್ಕೋಬೇಕು. ಕ್ಲಾಸಿಫಿಕೇಶನ್ ಮಾಡೋದಷ್ಟೇ. ಸಿ, ವೈಲ್ ವಿ ವಿಲ್ ಬಿ ಟಾಕಿಂಗ್, ವಿ ಆರ್ ಯೂಸಿಂಗ್ ರೆಗ್ಯುಲರ್ಲಿ, ವಿ ವಿಲ್ ಯೂಸ್ ದೀಸ್ ಹೆಲ್ಪಿಂಗ್ ವರ್ಬ್ಸ್. But we don't know what is the importance and significance of these words, how they are used in different contexts. That you must understand. Even from 5th itself, it is very much needed. Even for high schools, PUC and degree also, these helping verbs are very useful to learn English or a spoken English or a grammar, whatever we call. I hope, my children, you have all understood. But you are all watching my videos, but you are not subscribing and you are not liking. Do please like and subscribe my channel. Thank you.